ಇನ್ನೂ ಗೊತ್ತಿಲ್ಲ. ಬಸವನಗುಡಿ ನ್ಯಾಷನಲ್. ತಿಂಡಿ ಏನು ತಿಂದಿಲ್ಲ, ತಿಂದರೆ ಗೊತ್ತಾಗುತ್ತೆ. ಅವಳು ತಿಂದಿಲ್ಲ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಇವತ್ತು ಸಂಡೇ, ಎಲ್ಲ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ತಿಂದು ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾಕೋ 3 ಡೇಸಿಂದ ಏನೋ ಬೇಜಾರು, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಹೋಗಿ ತುಂಬ ದಿನ ಆಯಿತು, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ ಅದಕ್ಕೆ ಹೋಗ್ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ಏನು ಹೇಳು, ನೀನು ಹೇಳು ಏನೋ ಅಂತ. ಏನು ಹೇಳ್ತೀಯ? ಎಲ್ಲಿಗೆ ಹೊರಟಿದ್ದೀವಿ? ಜೋರಾಗಿ ಮಾತಾಡಮ್ಮ. ಈ ಟೆರರಿಸ್ಟ್ ಅಟ್ಯಾಕ್ ಎಲ್ಲ ನೋಡಿದ್ನಲ್ವ, ಸೊ ಹಾಗಾಗಿ ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು. ಅವ್ರ ಮನೆ ಪರಿಸ್ಥಿತಿ ಎಲ್ಲ ನೆನಪಿಸ್ಕೊಂಡು ಅದಕ್ಕೆ ಒಂದ್ಸರಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಏನು ತಿಂದೆ ಟಿಫನ್ ಇವತ್ತು? ತಿಂಡಿ ಏನು ತಿಂದಿಲ್ಲ, ತಿಂದರೆ ತಾನೇ ಗೊತ್ತಾಗುತ್ತೆ. ಅವಳು ತಿಂದಿಲ್ಲ, ಒಂದು ಅರ್ಧ ಚಪಾತಿ ತಿಂದಿದ್ದಾಳೆ. ಮತ್ತು ಇವತ್ತು ಮ್ಯಾಂಗೋ ಮೇಳ ನಡೀತಾ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಗೊತ್ತಿಲ್ಲ. ಬಸವನಗುಡಿ ನ್ಯಾಷನಲ್. ಅದೇ ಹಾಕ್ತೀನಿ ನೋಡಮೇಲೆ. ನಾನು ನಿಜ ನೋಡಿ ಹಂಗೆ ಹಾಕ್ತೀನಿ. ಯಾಕೆ? ನೀನು ತಾನೇ ನಾನು ವೀಡಿಯೋ ಮಾಡ್ಬೇಕಾದ್ರೆ ಹಂಗೆ ಮೂತಿ ಮಾಡೋದು, ಅದಕ್ಕೆ ನಾನು ಹಂಗೆ ಹಾಕೋದು. ಇವತ್ತು ಪಕ್ಕ ಹಿಂಗೆ ನಾನು ಏನು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಬರೀ ವಾಯ್ಸ್ ಓವರ್ ಕೊಡೋದೇ ಆಗೋಗುತ್ತೆ ಟೈಮು. ಹಂಗಾಗಿ ಏನಪ್ಪ, ಈ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಮಲ್ಲೇಶ್ವರಂ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಲ್ಲ, ಸೊ ಹಾಗಾಗಿ ಶಾಪಿಂಗ್ ಮಾಡಬೇಕು. ಎಮರ್ಜೆನ್ಸಿಗೆ ಒಂದು ಯಾವಾಗಲೂ ಬ್ಯಾಗ್ ಇಟ್ಕೊಂಡಿರ್ತೀವಿ. ಏನಕ್ಕೆ ಚೇರ್ ತೊಗೊಂಬರ್ತಿರೋದು ನೀನು? ಏನಕ್ಕೆ ಸುಮ್ಮನೆ? ಬನ್ನಿ ಅಮ್ಮ ಅಂತ ಹೇಳ್ಬೇಕು ತಾನೆ. ಏನು ಹೇಳು ಏನು ಮಾಡಬೇಕು? ರೆಕಾರ್ಡ್ ಮಾಡಲ? ನಾನು ರೆಕಾರ್ಡ್ ಮಾಡ್ತೀನಿ. ನಾನು ಏನಕ್ಕೆ ರೆಕಾರ್ಡ್ ಮಾಡಬೇಕು? ನಾನು ರೆಕಾರ್ಡ್ ಮಾಡಿ ಎಲ್ಲಿ ಹಾಕ್ತೀನಿ? ಬಿಡು ತೆಗಿಬೇಡ. ನಾನು ರೆಕಾರ್ಡ್ ಆಫ್ ಮಾಡೋದಲ್ಲ, ಅದಕ್ಕೆ ರೆಕಾರ್ಡ್ ಮಾಡಮ್ಮ ಅಂತಿದ್ದಾಳೆ. ಈಗ ಆಟ ಆಡೋದಲ್ಲ, ಮಾಮಿ ಮಾಡಕ್ಕೆ ಹೋಗೋದು. ಏನು ಹೇಳ್ತಿದ್ಯಾ? ಏನೇನೋ ಮಾತಾಡುತ್ತೆ. ಇವಾಗ ರೆಕಾರ್ಡ್ ಮಾಡಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಅಂತ. ಹೆಣ್ಣು ನಗ್ತದ ನೋಡು ಬೇಬಿ, ಚೆನ್ನಾಗಿ ನಗ್ತಾಳೆ. ಅಮ್ಮ ರೆಕಾರ್ಡ್ ಮಾಡಮ್ಮ ಅಂತ ಹಿಂಸೆ ಕೊಡ್ತಾಳೆ. ಅವಾಗ ಹೇಳಿ ಅವಳೇ ಅರ್ಧ ನೆನೆಸಿ ವಿಡಿಯೋ ಮಾಡೋ ಥರ ಆಗಿದೆ. ಇವಾಗ ಫೋನ್ ಓಪನ್ ಮಾಡಿದ್ರೆ ಸಾಕು, ಸ್ಮೈಲ್ ಚೆನ್ನಾಗಿ ಮಾಡ್ತಿರ್ತಾಳೆ. ಸ್ಮೈಲ್ ಮಾಡಿ ಪೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಇವಾಗ. ಸೊ ದೇವಸ್ಥಾನದಲ್ಲಿ ಅವತ್ತಿನ ದಿನ ಅಮಾವಾಸ್ಯೆ ಆಗಿದ್ದರಿಂದ ತುಂಬಾ ರಶ್ ಇತ್ತು. ನಂಗೆ ಮರ್ತೇ ಹೋಗಿತ್ತು. ಹಾಗೆ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಬೇಕು, ಸ್ವಲ್ಪ ಬೇಜಾರಾಗ್ತಿದೆ ಅಂತ ಹೇಳಿ ಹೋಗಿದ್ದಷ್ಟೇ. ಹಂಗೆ ನೋಡಿದ್ರೆ ಅಮಾವಾಸ್ಯೆ ಕೂಡ ಇತ್ತಲ್ವ, ಸೊ ಹಾಗಾಗಿ ತುಂಬಾ ಜನ ಇದ್ದರು. ಇಲ್ಲಿಂದ ಲೈನ್ ಇತ್ತು, ನಾರ್ಮಲ್ ಜನರಲ್ ಲೈನು. ಸೊ ಅಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾವು 30 ರೂಪೀಸ್ ಲೈನಿಗೆ ಹೋದ್ವಿ. 100 ರೂಪೀಸ್ ಲೈನು ಇರುತ್ತೆ, ಬಟ್ ಅಲ್ಲಿ 30 ರೂಪೀಸ್ 100 ರೂಪೀಸ್ ಎರಡು ಈಕ್ವಲ್ ಆಗಿ ರಶ್ ಇದ್ರಿಂದ 30 ರೂಪೀಸ್ ಲೈನಿಗೆ ಹೋದ್ವಿ ನಾವು.
ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಈ ದೇವಸ್ಥಾನ. ಕಾಳಿಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿದ್ಯಾರಣ್ಯಪುರದಲ್ಲಿ ಇರೋದು. ತುಂಬ ಸಮಾಧಾನ ಅನಿಸುತ್ತೆ ನನಗೆ ಈ ದೇವಸ್ಥಾನಕ್ಕೆ ಬಂದರೆ. ತುಂಬ ಮದುವೆ ಆದಾಗಿಂದನೂ ಬರ್ತಾ ಇದ್ದೀನಿ. ನೋಡಿ ಎಷ್ಟು ರಶ್ ಇದೆ ಅಂತ. ತುಂಬಾ ಜನ ಇದ್ದರು. ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋ ಅಲೋ ಇರಲಿಲ್ಲ. ಸೊ ಇಲ್ಲಿ ಮಾತ್ರ ವೀಡಿಯೋ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಈವ್ನಿಂಗ್ ಹೋಗೋಣ ಮ್ಯಾಂಗೋ ಮೇಳಕ್ಕೆ ಅಂತ ಅಂದ್ಕೊಂಡಿದ್ದು. ಬಟ್ ನನ್ನ ಹಸ್ಬೆಂಡ್ ಇಲ್ಲ, ಹೋಗೋಣ ಸಂಡೇ ಅಲ್ವಾ, ಸೊ ರಶ್ ಆಗಿರುತ್ತೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಮ್ಯಾಂಗೋ ಮೇಳಕ್ಕೆ ಹೋಗೋ ಏರಿಯಾ ರೋಡಂತೂ, ಬಸವನಗುಡಿ ರೋಡಂತೂ ತುಂಬಾ ರಶ್ ಇತ್ತು. ಸೊ ಹಾಗಾಗಿ ನಾವು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಅಲ್ಲಿ ಬಾಲಭವನ ಅಂತ ಇದೆಯಲ್ವ, ನಾನು ಲಾಸ್ಟ್ ವೀಡಿಯೋ ವ್ಲಾಗ್ ಮಾಡಿದ್ದೀನಿ. ಅದು ಬಾಲಭವನದ್ದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಆಟ ಆಡ್ಸೋಕ್ಕೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಆಟ ಆಡ್ಕೊಂಡು ಇನ್ನು ಮಧ್ಯಾಹ್ನ ಆಗಿತ್ತಲ್ವ, ಹೋಗೋಕ್ಕಾಗಲ್ಲ, ಇನ್ನು ಬಿಸಿಲು ಜಾಸ್ತಿ. ಗಾಡಿ ಓಡಿಸಿ ನನ್ನ ಹಸ್ಬೆಂಡ್ಗೂ ಕೂಡ ಟಯರ್ಡ್ ಆಗಿತ್ತು ಬಿಸಿಲಲ್ಲಿ. ಸೊ ಹಾಗಾಗಿ ಪಾಪುನ ಆಟ ಆಡಿಸ್ಕೊಂಡೆ ಅದಾದಮೇಲೆ ಮ್ಯಾಂಗೋ ಮೇಳಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ನಾವು ಕಬ್ಬನ್ ಪಾರ್ಕ್ನ ಬಾಲಭವನಕ್ಕೆ ಬಂದಿದ್ದೀವಿ. ಇದಂತೂ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಫೇವ್ರೆಟ್ ಪ್ಲೇಸು. ಯಾಕಂದರೆ ಮಕ್ಕಳನ್ನ ತುಂಬ ಚೆನ್ನಾಗಿ ಆಟ ಆಡಿಸ್ಬೋದು, ಅವಳು ತುಂಬ ಖುಷಿ ಪಡ್ತಾಳಲ್ವ. ಸೊ ಹಾಗಾಗಿ ಬಂದಿದ್ದೀವಿ. ಮರಗಳು ತುಂಬ ಜಾಸ್ತಿ ಇರುತ್ತೆ, ತಂಪಾಗಿರುತ್ತೆ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಈ ಸೆಕೆಗೆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಕುಂಕುಮ ಎಲ್ಲ ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿತ್ತು. ಹೆಲ್ಮೆಟ್ ಹಾಕೊಂಡಿದ್ಮೇಲೆ ಸಖತ್ತು ಬಿಸಿಲು. ಗಾಡಿ ಪಾರ್ಕ್ ಮಾಡಿದ್ಮೇಲೆ ಅಲ್ಲೇ ಇರುತ್ತಲ್ವ ಹಾರ್ಸು. ಇವ್ರ ಅಪ್ಪ ಮಗಳು ಈ ಹಾರ್ಸ್ ರೈಡ್ ಹೋಗೋಕ್ಕೇನೋ ಬರ್ತಾರೆ ಅನಿಸುತ್ತೆ. ಇಲ್ಲಿಗೆ ಬಂದರೆ ಯಾವಾಗಲೂ ಹೋಗಲೇಬೇಕು. ಒಂದು ರೌಂಡ್ ಹೋಗಿ ಬಂದರು. ಮಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಮುದ್ದಮ್ಮ ಅಂತೂ ಹಾರ್ಸ್ ರೈಡ್ ಹೋಗಲೇಬೇಕು. ಈ ಸರಿ ನಮ್ಮ ಮನೆಯವರು ಹೋಗಲ್ಲ ಅಂತ ಹೇಳ್ತಿದ್ರು, ನನಗೆ ಹೋಗು ಅಂತಿದ್ರು. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರನ್ನೇ ಕಳಿಸ್ದೆ. ಅವ್ರಿಗೂ ಕೂಡ ಇಷ್ಟ ಮನಸ್ಸಲ್ಲಿ. ಬಟ್ ಒಂದ್ಸರಿ ನನಗೆ ಹೋಗು ಅಂತ ಹೇಳಿ ಡವ್ ಮಾಡ್ತಾರೆ. ಹಾರ್ಸ್ ರೈಡಿಗೆ ಮಕ್ಕಳಿಗೆ 50 ರುಪೀಸು, ದೊಡ್ಡವರಿಗೆ 100 ರುಪೀಸು. ನಾನು ನಮ್ಮ ಹಸ್ಬೆಂಡ್ನ ಹಂಗೂ ಹಿಂಗೂ ಮಾಡಿ ನೀವೇ ಹೋಗಿ ಅಂತ ಹೇಳಿ ಹತ್ತಿಸ್ಬಿಟ್ಟಿದ್ದೀನಿ. ಅವರು ಸೊ ಹೋಗ್ತಿದ್ದಾರೆ ಇವಾಗ. ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಟ್ಟು ಫಸ್ಟು ಪಾಪುನೊಬ್ಬಳನ್ನೇ ಕಳಿಸೋಣ ಅಂತ ಹೇಳಿ ಅವರು ಹಾರ್ಸ್ ಅವ್ರು ಇರ್ತಾರಲ್ವ, ಸೊ ಅವ್ರ ಜೊತೆ ಕಳಿಸ್ತಾ ಇದ್ವಿ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಇಲ್ಲ ನೀನೇ ಕೂರಿಸ್ಕೊಂಡು ಹೋಗು ಅಂತ ಹೇಳಿದ್ಮೇಲೆ ಅವರು ಕೂಡ ಹೋಗೋಕೆ ಇಷ್ಟ ಇತ್ತಲ್ವ, ಸೊ ಹಾಗಾಗಿ ಹೋಗ್ತಾ ಇದ್ದಾರೆ. ಫ್ರೂಟ್ ಸಲಾಡ್ ಎಲ್ಲ ತಿನ್ಕೊಂಡು ಹಾಗೆ ಎಂಟ್ರಿ ಟಿಕೆಟ್ಸ್ ಕೂಡ ತೊಗೊಂಡಿದ್ದೀನಿ. ಅದ್ರದ್ದು ಇನ್ಫಾರ್ಮೇಷನ್ ಇಲ್ಲೇನು ಹೇಳಿಲ್ಲ ಎಷ್ಟು ಪೈ ಪರ್ಸನ್ ಅಂತ. ಬಟ್ ಬಾಲಭವನದ್ದೇ ಒಂದು ಕಂಪ್ಲೀಟ್ ದೊಡ್ಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಎಲ್ಲನೂ ಹಾಕಿದ್ದೀನಿ. ವಿಡಿಯೋ ನೋಡಿಲ್ಲ ಅಂತ ಆದರೆ ಹೋಗಿ ಆ ವಿಡಿಯೋನ ನೋಡಿ. ನಿಮಗೆ ಎಂಟ್ರಿ ಟಿಕೆಟ್ಸ್ ಎಲ್ಲ ಎಷ್ಟಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದರು. ಟಾಯ್ ಟ್ರೈನು ಸ್ಟಾರ್ಟಿಂಗೇ ಇದೆ. ಸೊ ಎಂಟ್ರಿ ಆದ ತಕ್ಷಣ ಟಾಯ್ ಟ್ರೈನ್ ಇದೆ. ಸೊ ಹಾಗಾಗಿ ಇಲ್ಲೇ ಹೋಗ್ಬಿಟ್ಟು ಅದಾದಮೇಲೆ ಒಳಗಡೆ ಹೋದರೆ ಪಾಪುನು ಕೂಡ ನೀಟಾಗಿ ಆಟ ಆಡಿಸ್ಕೊಂಬರ್ಬೋದು. ಇಲ್ಲ ಅಂತ ಅಂದರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಲೇಟಾಯಿತು ಅಂತ ಹೇಳಿ ಟಾಯ್ ಟ್ರೈನ್ಗೆ ಹೋಗೋಕ್ಕೆ ಆಗಲ್ಲ. ಸೊ ನನ್ನ ಮಗಳು ಟ್ರೈನಲ್ಲಿ ಹೋಗೋದು ತುಂಬ ಖುಷಿ ಪಡ್ತಾಳಲ್ವ. ಸೊ ಹಾಗಾಗಿ ಫಸ್ಟೇ ಇದಕ್ಕೆ ಬರೋಣ ಅಂತ ಹೇಳಿ 2 ಅವರ್ಸ್ ವೆಯ್ಟ್ ಮಾಡಿ ಲೈನಲ್ಲಿ ನಿಂತು ಬಂದಿದ್ದೀವಿ. ಅಷ್ಟು 2 ಅವರ್ಸ್ ನಿಂತಿದ್ದಕ್ಕೂ ಒಂದು ರೌಂಡ್ ಹೋಗಿ ಬಂದರೆ ಎಷ್ಟೋ ಸಮಾಧಾನ ಆಗುತ್ತೆ. ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾರೆ. ಸಮ್ಮರ್ ಆಗಿರೋದ್ರಿಂದ ಹೋಗಿ ಒಂದು ಸರಿ ಹೋಗಿ ಕರ್ಕೊಂಡೋಗಿ ಎಂಜಾಯ್ ಮಾಡಿಸ್ಕೊಂಬನ್ನಿ. ತುಂಬಾ ಚೆನ್ನಾಗಿದೆ. ಎಂಟ್ರಿ ಫೀಸ್ ಅಷ್ಟೇ, ಅದಾದಮೇಲೆ ಇನ್ಯಾವುದಕ್ಕೂ ಎಂಟ್ರಿ ಕೊಡೋಂಗಿಲ್ಲ. ಈ ಟಾಯ್ ಟ್ರೈನ್ಗೆ ಎಂಟ್ರಿ ಟಿಕೆಟ್ಸ್ ತೊಗೊತೀವಲ್ವ, ಸೊ ಅಲ್ಲೇ ತೊಗೊಂಡ್ರೆ ಆಯಿತು. ಮಗಳು ನೋಡಿ ತುಂಬ ಖುಷಿ ಪಡ್ತಿದ್ದಾಳೆ. ಬಟ್ ಆ ಸೆಕೆಗೆ ಲೈನಲ್ಲಿ ನಿಂತಿದ್ದೆ ಒಂದು ಬೇಜಾರಾಯಿತು ಅಷ್ಟೇ. ಅದ್ರ ಒಳಗಡೆ ಒಬ್ಬೊಬ್ಬರು ಜನಗಳು ಮಧ್ಯ ಆ ಗೇಟ್ಗಳನ್ನೇ ಹಾರ್ಕೊಂಡು ಬರ್ತಾರೆ. ನೋಡ್ಕೊತಾರೆ, ಸೆಕ್ಯೂರಿಟೀಸ್ ಎಲ್ಲ ನೀಟಾಗಿ ನೋಡ್ಕೊತಾರೆ. ಬಟ್ ಒಬ್ಬೊಬ್ಬರು ಆ ಥರ ಕೆಲಸ ಮಾಡ್ತಾರೆ. ಅವ್ರನ್ನೇ ಸೆಕ್ಯೂರಿಟಿಗಳನ್ನೇ ಯಾಮಾರಿಸ್ಬಿಟ್ಟು ಸೊ ಬಂತು. ಅಲ್ಲಿ ಒಂದು ರೌಂಡ್ ಹೋಗಿ ಬರೋಷ್ಟೊತ್ತಿಗೆ ಒಂದು 10 to 20 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ. ಸರಿಯಾಗಿ ಟೈಮ್ ನೋಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಬಿಸಿಲಲ್ಲಿ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಬೈಕಲ್ಲಿ ಕೂಡ ಅಷ್ಟು ಟ್ರಾಫಿಕ್ಕಲ್ಲಿ ಬಂದಿದ್ದು. ಸಂಡೇ ತುಂಬ ಟ್ರಾಫಿಕ್ ಇತ್ತು. ಏನಕ್ಕೋ
ನಾವು ಒಳಗಡೆ ಬಂದಿರಲಿಲ್ಲವಲ್ಲ, ಸೊ ಎಂಟ್ರಿ ಆದ ತಕ್ಷಣ ಟಾಯ್ ಟ್ರೈನಿಗೆ ಹೋದ್ವಲ್ಲ. ಸೊ ಟಾಯ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೀವಿ ಎಷ್ಟು ಕ್ರೌಡ್ ಇತ್ತು ಅಂದರೆ ಅಷ್ಟು ಜನ ಇದ್ದರು. ಸಖತ್ ಅಂದರೆ ಸಖತ್ ಜನ ಇದ್ದರು. ಮಕ್ಕಳು ಎಲ್ಲ ಕಡೆ ಮಕ್ಕಳು ಅಷ್ಟು ಜನ ಇದ್ದರು. ಸಂಡೇ ಹೋಗೋಕೆ ಹೋಗಬೇಡಿ ನಾನು ಹೇಳೋದಿದ್ರೆ, ಯಾಕಂದರೆ ಧೂಳು ತುಂಬಾ ಧೂಳಿರುತ್ತೆ. ಮಕ್ಕಳು ಆಟ ಆಡೋ ಜಾಗದಲ್ಲಂತೂ ಸಖತ್ತು. ಸೊ ಬಾಕಿ ದಿನ ಯಾವತ್ತಾದರೂ ಒಂದು ದಿನ ಹೋಗಿ ಕರ್ಕೊಂಡೋಗಿ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಆಮೇಲೆ ಚಿಕ್ಕ ಮಕ್ಕಳು ಕೂಡ ಕರ್ಕೊಂಬಂದಿದ್ರು. ಒಂದು 3 ಮಂತ್ಸು 2.5 ಮಂತ್ಸು ಅಂಥ ಮಕ್ಕಳು ಕೂಡ ಬಂದಿದ್ವು. ಅದನ್ನೆಲ್ಲ ಆರಾಮಾಗಿ ಮಲಗಿಸ್ಕೊಂಡು ಅಜ್ಜಿ ತಾತದಿರು ಕೂತಿದ್ರೆ ಮಕ್ಕಳನ್ನೆಲ್ಲ ಅವ್ರ ಪೇರೆಂಟ್ಸ್ ಎಲ್ಲ ಆಟ ಆಡಿಸ್ಕೊಂಡಿದ್ರು, ಅಪ್ಪ ಅಮ್ಮಂದಿರು. ತುಂಬ ಖುಷಿಯಾಯಿತು. ಇನ್ನು ಅಲ್ಲಿ ನಾವು ಇದು ಟಿಕೆಟ್ ತೊಗೊಂಡಿರಲಿಲ್ಲ. ಟಾಯ್ ಟ್ರೈನ್ಗೆ ಹಾಗೆ ಬೋಟಿಂಗಿಗೆ ಮಾತ್ರ ಎಕ್ಸ್ಟ್ರಾ ಟಿಕೆಟ್ಸ್ ತೊಗೊಬೇಕು. ಇನ್ನೆಲ್ಲದಕ್ಕೂ ನಾರ್ಮಲ್ ಆಟೋಗಳಿಗೆ ಯಾವುದೇ ಟಿಕೆಟ್ಸ್ ತೊಗೊಳಂಗಿರಲಿಲ್ಲ. ಬೋಟಿಂಗಿಗೂ ಕೂಡ 3 ಅವರ್ಸ್ ವೆಯ್ಟ್ ಮಾಡಬೇಕು, ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರು ನಾವು ಹೊರಗಡೆ ಇದ್ದಾಗನೇ. ಸೊ ಹಾಗಾಗಿ ಅದ್ರ ಟಿಕೆಟ್ಸ್ ಏನು ತೊಗೊಂಡಿರಲಿಲ್ಲ. ಹೋದ ಸರಿ ಬಂದಿದ್ದಾಗಲೇ ನಾವು ಚೆನ್ನಾಗಿ ಆಟ ಆಡಿದ್ವಲ್ವ, ಬೋಟಿಂಗ್ ಕೂಡ ಹೋಗಿದ್ವಿ. ಸೊ ಈ ಸರಿ ಏನು ಹೋಗೋದು ಬೇಡ ಅಂತ ಹೇಳಿ ಬರೀ ಟಾಯ್ ಟ್ರೈನಿಗೆ ಹೋಗ್ತಿದ್ವಿ. ಇಲ್ಲಿದೆ ಬಾ, ಇಲ್ಲಿ ಟೇಬಲ್ ಚಿನ್ನಿ ಇಲ್ವಾ. ಮಕ್ಕಳಿಗಂತೂ ಈ ಪ್ಲೇಸಿಗೆ ಹೋದರೆ ವಾಪಸ್ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಆಟ ಆಡ್ತಾರೆ. ನಮಗೂ ಕೂಡ ಕರ್ಕೊಂಬರೋಕ್ಕೆ ಮನಸ್ಸಾಗಲ್ಲ, ಯಾಕಂದರೆ ಅವ್ರು ತುಂಬ ಎಂಜಾಯ್ ಮಾಡ್ತಿರ್ತಾರಲ್ವ. ಸೊ ಹಾಗಾಗಿ ಮನೆಯಲ್ಲೇ ಇದ್ದು ಬೋರ್ ಆಗಿರುತ್ತೆ. ಸೊ ಹಾಗಾಗಿ ಆಟ ಆಡ್ಕೊಳ್ಳಿ ಅಂತ ನಾವು ಕೂಡ, ಅಲ್ಲಿ ತಂಪಾಗಿರುತ್ತೆ. ಸೊ ತುಂಬ ಮರಗಳಿರೋದ್ರಿಂದ ಸ್ವಲ್ಪ ಕೂಲ್ ಅನಿಸ್ತಾ ಇರುತ್ತೆ. ಹೊರಗಡೆ ಹೋದರೆ ತುಂಬಾ ಬಿಸಿಲಲ್ವ, ಹಾಗಾಗಿ ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿದ್ರೆ ಮಕ್ಕಳು ಆರಾಮಾಗಿ ಆಟ ಆಡ್ಕೊಂಡು ಬರ್ತಾರೆ. ಮುದ್ದಮ್ಮನು ಇದು ಸೆಕೆಂಡ್ ಟೈಮ್ ಬಂದಿರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ಐಡಿಯಾ ಇತ್ತು ಹೇಗೆ ಆಟ ಆಡಬೇಕು ಅಂತ ಹೇಳಿ. ಇದನ್ನು ಕೂಡ ಹತ್ತಕ್ಕೆ ಟ್ರೈ ಮಾಡ್ತಿದ್ರು ನೋಡಿ. ಎಲ್ಲ ಆಟನೂ ಆಟ ಆಡಬೇಕು ಅಂತ ಹೇಳೋಳು, ಒಂದೂ ಬಿಡ್ತಿರ್ಲಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗೋಳು, ಅಲ್ಲಿಂದ ಇಲ್ಲಿಗೆ ಬರ್ತಾಯಿದ್ಲು. ಸೊ ಅವಳ ನೀಟಾಗಿ ನಿಧಾನಕ್ಕೆ ಆಟ ಆಡಿಸ್ಕೊಂಡ್ಬಂದ್ವಿ. ನಾವು ಮ್ಯಾಂಗೋ ಮೇಳಕ್ಕೆ ಇನ್ನೊಂದು ಸರಿ ಹೋಗೋಣ ಅಂತ ಹೇಳಿ, ಇಲ್ಲ ಹೋಗ್ಬಿಟ್ಟೆ ಹೋಗೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೂಡ ಕರ್ಕೊಂಡು ಹೋಗಿದ್ದಾರೆ. ಇನ್ನು ದೊಡ್ಡ ವೀಡಿಯೋ ಆಗಿಬಿಡುತ್ತೆ, ಫುಲ್ ಲೆಂತಿ ವೀಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾಂಗೋ ಮೇಳ ಹೇಗಿತ್ತು, ನಾವೇನೇನೆಲ್ಲ ಟೇಸ್ಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಪ್ಲೀಸ್ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ಮಕ್ಕಳೇ ಹೆದರ್ಕೊತಾ ಇದ್ದರು, ಇವಳಿಗಿಂತ ಸ್ವಲ್ಪ ದೊಡ್ಡ ಮಕ್ಕಳು. ಆದರೆ ಇವಳು ಹತ್ತದ್ದು ನೋಡಿ ಅದಾದಮೇಲೆ ಆ ಮಕ್ಕಳು ಕೂಡ ಹತ್ತಿದ್ರು. ತುಂಬ ಖುಷಿಯಾಯಿತು, ಅವಳು ಹತ್ತಕ್ಕೆ ಟ್ರೈ ಮಾಡಿದ್ಲಲ್ಲ ಅಂತ ಹೇಳಿ. ಫಸ್ಟ್ ಟೈಮ್ ಅವಳು ನೋಡಿದ್ದು, ಮೋಸ್ಟ್ಲಿ ಯಾವುದೋ ವಿಡಿಯೋ ನೋಡಿದ್ದಾಳೆ ಅನಿಸುತ್ತೆ, ಹಾಗಾಗಿ ಅವಳು ಕೂಡ ಹತ್ತಕ್ಕೆ ಟ್ರೈ ಮಾಡಿದ್ಲು ನೋಡಿ. ಇನ್ನು ಬೇಡ ಸಾಕು ಬಾ ಅಂತ ಅವ್ರ ಅಪ್ಪ ಕರಿತಿದ್ದಾರೆ, ಆದರೂ ಅವಳು ಮುಂದೆ ಹತ್ತಿ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ.
ನಾವೂ ಎಷ್ಟಾಗುತ್ತೋ ಅಷ್ಟು ಆಟ ಆಡಲಿ, ಅವಳಿಗೆ ಸುಸ್ತಾದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಆಟನೂ ಟ್ರೈ ಮಾಡಿಸಿದ್ವಿ ಈ ಸರಿ ಅಂತೂ. ಹೋದ ಸರಿ ಕರ್ಕೊಂಡು ಹೋದಾಗ ಸ್ವಲ್ಪ ಚಿಕ್ಕವಳು, ಸೊ ಹಾಗಾಗಿ ಜಾಸ್ತಿ ಆಟಗಳು ಬೇಡ ಅಂತ ಹೇಳಿ ಈ ಥರದ್ದೆಲ್ಲ ಆಟ ಆಡಿಸಿರ್ಲಿಲ್ಲ. ಬರೀ ಸ್ಲೈಡಿಂಗ್ ಮಾತ್ರ ಆಟ ಆಡ್ಸ್ಕೊಂಡು ಕರ್ಕೊಂಡೋಗಿದ್ವಿ. ಬಟ್ ಈ ಸರಿ ನೋಡಿ ಅವಳೆ ಸ್ಲಿಪ್ಪರೆಲ್ಲ ಬಿಟ್ಟು ಹತ್ತುತ್ತೀನಿ ಅಂತ ಹೇಳಿ ಹತ್ತುತ್ತಿದ್ದಾಳೆ. ಫುಲ್ ಡೇ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಳಿಗಂತೂ ಸ್ವಲ್ಪನೂ ಬೋರ್ ಆಗಲ್ಲ, ದೊಡ್ಡವ್ರಿಗೂ ಕೂಡ ಬೋರ್ ಆಗಲ್ಲ. ತುಂಬ ಜನ ಆಲ್ಮೋಸ್ಟ್ ಎಲ್ಲರೂ 50% ಜನ ಅಂತೂ ಎಲ್ಲರೂ ಊಟ ತೊಗೊಬಂದು ಅಲ್ಲೇ ಕಬ್ಬನ್ ಪಾರ್ಕ್ ಇದೆಯಲ್ವ, ಸೊ ಬಾಲಭವನದ ಪಕ್ಕನೇ ಕಬ್ಬನ್ ಪಾರ್ಕ್ ಇದೆ, ಸೊ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಾಯಿದ್ರು. ಇಲ್ಲೂ ಕೂಡ ಸ್ವಲ್ಪ ಜನ ಒಳಗಡೆ ಅಲೋ ಇಲ್ಲ ಅನಿಸುತ್ತೆ, ಬಟ್ ಆದ್ರೂ ಕಾಂಪೌಂಡ್ ಇದ್ದ ಸೈಡಲ್ಲಿ ತೊಗೊಂಡು ಬಂದು ಊಟ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಊಟ ಎಲ್ಲ ತೊಗೊಂಡು ಬಂದರೆ ಒನ್ ಡೇ ಫುಲ್ ಇಲ್ಲೇ ಕಂಪ್ಲೀಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿ ಇತ್ತು. ನಾವು ಕೂಡ ನಮ್ಮ ಅಕ್ಕೋರು ಬಂದಾಗ ಹೋಗಬೇಕು ಅಂತ ಈ ಸರಿ ಕೂಡ ಅಂದ್ಕೊಂಡ್ವಿ. ನಾವೆಲ್ಲಿ ಮನೆ ಪೇಂಟಿಂಗ್ ಮಾಡಿಸೋದ್ರಲ್ಲೇ ಟೈಮ್ ಆಗೋಗಿತ್ತು. ಅವರು ಕೂಡ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಈ ಸರಿ ಕರ್ಕೊಂಬರೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಕರ್ಕೊಂಬಂದಾಗ ನಾವು ಕೂಡ ಊಟ ಎಲ್ಲ ತೊಗೊಂಬಂದು ಇಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇದು ದೊಡ್ಡ ಹುಡುಗ ಆಡ್ತಿದ್ದಾನಲ್ವ, ಸೊ ಈ ಥರ ಅವಳು ಕೂಡ ಮಾಡ್ತೀನಿ ಈ ಥರ ಅಂತ ಹೇಳಿ ಹೇಳ್ತಿದ್ದಾಳು. ಅವ್ರ ಅಪ್ಪಂಗೆ ಆಗಲ್ಲ, ಅವಳೆ ವೆಯ್ಟ್ ಅವಳೇ ಕ್ಯಾರಿ ಮಾಡಬೇಕು, ಸೊ ಆಗಲ್ಲ. ಆದರೂ ಕೂಡ ಟ್ರೈ ಮಾಡ್ತೀನಿ ಅಂತಿದ್ಲು. ಆದರೂ ಅವರಪ್ಪ ಇಡಿಸಿದ್ದಾರೆ ಸ್ವಲ್ಪ. ಮುದ್ದಮ್ಮ ಅಂತೂ ಮನೆಗೆ ಬರೋಕ್ಕೆ ರೆಡಿ ಇರಲಿಲ್ಲ. ಆ ಆಟ ಆಡ್ತೀನಿ ಈ ಆಟ ಆಡ್ತೀನಿ ಅಂತ ಆಟ ಆಡ್ಕೊಂಡೇ ಇದ್ಲು. ಹೆಂಗೋ ಕನ್ವಿನ್ಸ್ ಮಾಡಿ ಚಿಕ್ಕದಾಗಿ ಎಕ್ಸಿಟ್ ಗೇಟ್ ಹತ್ರ ಆಟಾಡ್ಸ್ಕೊಂಡೇ ಕರ್ಕೊಂಡು ಬಂದು, ಅದಾದಮೇಲೆ ಬಲೂನ್ಸ್ ಎಲ್ಲ ಮಾರ್ತಿರ್ತಾರಲ್ವ, ಸೊ ಅದು ಬೇಕು ಅಂತ ಹೇಳಿ ಅವಳು ಡೈರೆಕ್ಟಾಗಿ ಅದು ಬೇಕು ಅಮ್ಮ ಅಂತ ಕೇಳಲ್ಲ. ಅಮ್ಮ ಏನಾದರೂ ಕೊಡ್ಸಮ್ಮ, ಸರಿ ನಿನಗೆ ಪಾಪ್ಕಾರ್ನ್ ಕೊಡಿಸ್ತೀನಿ, ಇಲ್ಲಾಂದರೆ ಫ್ರೂಟ್ ಸಲಾಡ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದಲ್ಲ ಅಂತ ಹೇಳಿ ಕ್ಯೂಟಾಗಿ ಮಾತಾಡ್ಕೊಂಡೇ ಬರ್ತಿದ್ಲು. ಆ ಆಡಿಯೋ ಹಾಕೋಣ ಅಂತ ಹೇಳಿದ್ರೆ ತುಂಬಾ ಡಿಸ್ಟರ್ಬೆನ್ಸು, ಫುಲ್ ಸೌಂಡು ವೆಹಿಕಲ್ಸ್ ಎಲ್ಲ, ಸೊ ಹಾಗಾಗಿ ವಾಯ್ಸ್ ಓವರಲ್ಲೇ ಹೇಳ್ತಾ ಇದ್ದೀನಿ. ಸರಿ, ಅದನ್ನು ಕೂಡ ಏರೋಪ್ಲೇನ್ ಬೇಕು ಅಂತ ಹೇಳಿ ತೊಗೊಂಡು ಬಂದ್ಲು. ಅದಾದಮೇಲೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಹಾಗಾಗಿ ಇಲ್ಲೇ ಮಾಡಿಸೋದು ಇಲ್ಲ ಶೃಂಗೇರಿಗೆ ಹೋಗಿ ಮಾಡಿಸೋದು ಅಂತ ಹೇಳಿ ಇನ್ನೂ ಡಿಸೈಡ್ ಮಾಡಿಲ್ಲ. ಇಲ್ಲೊಂದು ಸರಿ ಕೇಳ್ಕೊಂಡು ಹೋಗೋಣ ಅಂತ. ಶೃಂಗೇರಿ ಅವ್ರದ್ದೇ ಇಲ್ಲೊಂದು ಶಂಕರ ಮಠ ಇದೆ, ಶೃಂಗೇರಿ ಶಂಕರ ಮಠ ಅಂತ, ಸೊ ಅಲ್ಲಿಗೆ ಬಂದು ಕೇಳ್ಕೊಂಡು ಹೋಗಿದ್ದೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ, ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.